ಇಲ್ಲಿ ವಿಶೇಷವಾಗಿ ಏನೇ ಒಂದು ಹರಿಕೆ ಆದ್ರೂ ತುಲಾಭಾರವನ್ನು ಸೇವೆಯನ್ನು ಭಗವಂತನಲ್ಲಿ ಅರಿಕೆ ಮಾಡಿಕೊಂಡಲ್ಲಿ ಅವರಿಗೆ ಬಂದಂತ ಏನು ಕಷ್ಟದ ವಿಷಯದಲ್ಲಿ ಅರಿಕೆ ಮಾಡಿಕೊಂಡಲ್ಲಿ ಆ ಒಂದು ಇಷ್ಟಾರ್ಥಗಳನ್ನು ದೇವರು ಅನುಗ್ರಹ ಮಾಡಿದ್ದಾನೆ. ಹಾಗೆ ಹೀಗೆ ಮಾಡ್ತಾ ಇದ್ದಾನೆ. ಹಾಗೆ ಏನೋ ಒಂದು ಮಗಳು ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳುವಂತ ಸಮಯದಲ್ಲಿ ನನಗೊಂದು ಪ್ರತ್ಯೇಕವಾದ ದೇವಸ್ಥಾನ ಬೇಕು ಅಂತ ಹೇಳಿ ಈ ಒಂದು ದೇವಸ್ಥಾನ ಒಂದು ಸ್ಥಾಪನೆ ಆಗಿದೆ ಅಂತ ಹೇಳುವಂತ ಒಂದು ಕತೆ. ಸ್ನೇಹಿತರೆ ನಮಸ್ಕಾರ. ಕರ್ನಾಟಕದ ಕರಾವಳಿ ಭಾಗವನ್ನ ಪರಶುರಾಮನ ಸೃಷ್ಟಿ ಅಂತ ನಂಬಲಾಗತ್ತೆ. ಅಂತ ಈ ಕರಾವಳಿ ತೀರದಲ್ಲಿ ಒಂದು ಕಡೆ ಭೋರ್ಗರೆಯುವ ಸಮುದ್ರ ತೀರ ಅಷ್ಟೇ ಅಲ್ಲ, ಮತ್ತೊಂದು ಕಡೆ ದೇವರ ಸನ್ನಿಧಿ, ಪುಣ್ಯದ ಆಲಯ, ಐತಿಹಾಸಿಕ ಕತೆ ಹೇಳುವ ದೇವಸ್ಥಾನಗಳು. ಅಂತ ದೇವಸ್ಥಾನದಲ್ಲಿ ಇವತ್ತು ನಾನು ಹೇಳುವ ಒಂದು ಕ್ಷೇತ್ರ ಸರಿ ಸುಮಾರು 2000 ವರ್ಷಕ್ಕೂ ಹಿಂದಿನದು. ಅಂದ್ರೆ ನಂಬ್ತೀರಾ ನೀವು? ನಂಬಲೇಬೇಕು. ಯಾವುದು ಅಂತ ಕೇಳ್ತಾ ಇದ್ದೀರಾ ಸ್ನೇಹಿತರೆ? ಎಲ್ಲವನ್ನ ಹೇಳ್ತೀನಿ. ಅದಕ್ಕೂ ಮೊದಲು ನೀವೇನಾದ್ರೂ ಫಸ್ಟ್ ಟೈಮ್ ವಿಡಿಯೋವನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋವನ್ನ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ನಿಮಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ದೇವಸ್ಥಾನದ ಸಂಪೂರ್ಣ ಮಾಹಿತಿ ನಿಮಗಾಗಿ. ಸ್ನೇಹಿತರೆ, ಇದು ನಂದನೇಶ್ವರ ದೇವಸ್ಥಾನ. ನಮ್ಮ ಈ ದಕ್ಷಿಣ ಕನ್ನಡದಲ್ಲಿ ಹಲವಾರು ಇತಿಹಾಸ ಪ್ರಸಿದ್ಧ ದೇವದೇವಿಯರ ದೇವಸ್ಥಾನ ಇದೆ. ಅದರಲ್ಲೂ ಶಿವನ ದೇವಸ್ಥಾನ ಅಂತೂ ಸಾಕಷ್ಟಿದೆ. ಕದ್ರಿ ಮಂಜುನಾಥ ಸ್ವಾಮಿ, ಕುದ್ರೋಳಿ ಗೋಕರ್ಣನಾಥ, ಧರ್ಮಸ್ಥಳದ ಮಂಜುನಾಥ, ಹೀಗೆ ಅಂತ ದೇವಸ್ಥಾನಗಳಲ್ಲಿ ಈಗ ನಾನು ಹೇಳುತ್ತಿರುವ ಒಂದು ದೇವಸ್ಥಾನ ಕೂಡ ಮಂಗಳೂರಿಂದ ಕೇವಲ 12 ಕಿಲೋಮೀಟರ್ ದೂರವಿರುವ ಪಣಂಬೂರಿನ ಕಡಲಿನ ಪಕ್ಕದಲ್ಲೇ ಇರುವ ನಂದನೇಶ್ವರ ದೇವಸ್ಥಾನ. ಇಲ್ಲಿ ನೋಡಿ, ನಾವು ಈಗ ಎಂಟ್ರಿ ಆಗ್ತಾ ಇದ್ದೀವಿ. ನಾನು ನನ್ನ ಗೆಳತಿ ಸುಮಂಗಲಕ್ಕ ಕೂಡ ಈ ಒಂದು ದೇವಸ್ಥಾನಕ್ಕೆ ಬಂದಿದ್ವಿ. ಹಾಗೆ ಒಂದು ಕ್ಷೇತ್ರದ ವಿಷಯವನ್ನ ಕೇಳಿದಾಗ ಎಲ್ಲವೂ ವಿಷಯ ಹೊರಗೆ ಬಂತು. ಸೊ ಅದನ್ನ ನಿಮ್ಮ ಜೊತೆ ಹಂಚ್ಕೊಳ್ವಾ ಅಂತ ಹೇಳಿ ಈ ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಸುತ್ತಲೂ ಒಂದು ನೋಡಿದಾಗ ಪರಿಸರ ಬಹಳ ಚೆನ್ನಾಗಿದೆ. ಯಾವುದೇ ಗೌಜಿ ಗದ್ದಲ ಇಲ್ಲ. ಹಾಗೆ ಇಲ್ಲಿ ಒಂದು ಮದುವೆ ಸಂಭ್ರಮ ಇತ್ತು. ಹಾಗೆ ನಾನು ಬಂದಿದ್ದೆ ಈ ಕ್ಷೇತ್ರದ ವಿಷಯವನ್ನ, ವಿಶೇಷತೆಯನ್ನ ಕೂಡ ನಾನು ಇಲ್ಲಿ ನಿಮಗೆ ಹೇಳ್ತೇನೆ. ಎಲ್ಲೂ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಅಂತ ಹೇಳ್ತಾ, ಸ್ನೇಹಿತರೆ, ಈ ಒಂದು ದೇವಸ್ಥಾನದ ಹೊರಾಂಗಣದಲ್ಲಿ ಒಂದು ಪುಷ್ಕರಣಿಯನ್ನ ಕಾಣ್ತೇವೆ. ಬಟ್ ಈ ಒಂದು ಪುಷ್ಕರಣಿಯಲ್ಲಿ ಈಗಾಗಲೇ ನೀರಿದೆ, ಆದ್ರೆ ಸುತ್ತಲೂ ನೀರಿನ ಸುತ್ತಲೂ ಪಾಚಿ ಕಟ್ಟಿದ್ದನ್ನ ಕೂಡ ನಾವಿಲ್ಲಿ ಕಾಣ್ತೇವೆ. ಇಲ್ಲಿ ಯಾರು ಒಳಗೆ ಹೋಗುವ ಹಾಗಿಲ್ಲ, ಹೋಗ್ಲೂಬಾರದು. ಯಾಕಂದ್ರೆ ನೀರು ಅಂತಾನೂ ಗೊತ್ತಾಗಲ್ಲ, ಅದು ಚಂದದ ಕಲರ್ ಕೂಡ ತರ ಇದೆ ಅಲ್ಲಿ. ಹಾಗಾಗಿ ಅದನ್ನ ಹತ್ರ ಹೋಗ್ಲಿಕ್ಕೆ ಕೊಡೋದಿಲ್ಲ. ನೋಡಿ, ಸುತ್ತಮುತ್ತಲು ನೋಡಿದಾಗ ದೇವಸ್ಥಾನದ ಎಡಭಾಗದಲ್ಲಿ ಒಂದು ದೊಡ್ಡದಾದ ಅರಳಿ ಮರವನ್ನ ಕಾಣ್ತೇವೆ. ಸುತ್ತಮುತ್ತ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ, ಬಟ್ ಇಲ್ಲಿ ಒಂದು ವಾತಾವರಣ ಮಾತ್ರ ಹಸಿರು ತುಂಬಿದ ವಾತಾವರಣ. ಹಾಗೆ ಒಂದು ವೆಹಿಕಲ್ಗಳ ಪಾರ್ಕಿಂಗ್ ಕ್ಷೇತ್ರವನ್ನ ನೋಡ್ತಾ ಇದ್ದೇವೆ. ಯಾವುದೇ ರೀತಿಯ ಗೌಜಿ ಗದ್ದಲ ಅಷ್ಟೊಂದು ಆತರ ಯಾವುದೂ ಕೂಡ ನಾವು ಇಲ್ಲಿ ಇಲ್ಲ. ಬನ್ನಿ ಈಗ ನಾವು ಒಳಗೆ ಎಂಟ್ರಿ ಮಾಡೋಣ. ಹಾಗೆ ಈ ಒಂದು ದೇವಸ್ಥಾನದ ಇತಿಹಾಸವನ್ನ ನಾನು ಕೂಡ ಹೇಳ್ತೇನೆ, ಹಾಗೆ ಪುರೋಹಿತರು ಕೂಡ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಲಭ್ಯವಿರುವ ಪುರಾವೆಗಳ ಪ್ರಕಾರ ಇದು ಸುಮಾರು 1300 ವರ್ಷಕ್ಕಿಂತಲೂ ಹಿಂದಿನದು. ಸೊ 12ನೇ ಶತಮಾನಕ್ಕಿಂತಲೂ ಹಿಂದಿನದು ಅಂತ ಹೇಳಲಾಗುತ್ತೆ. ಎಂಟ್ರಿ ಮಾಡಿದಾಗ ದೊಡ್ಡದಾದ ಒಂದು ಧ್ವಜದ ಸ್ತಂಭವನ್ನ ಕಾಣ್ತೀವಿ. ಹಾಗೆ ಈ ಒಂದು ದೇವಸ್ಥಾನ ಸುಮಾರು 2000ರಲ್ಲಿ ಅತ್ಯಂತ ಚಿಕ್ಕದಾಗಿ ಗುಡಿಸಲ ತರ ಇದ್ದ ದೇವಸ್ಥಾನ ಇವತ್ತು ಶಿಲಾಮಯವಾಗಿದೆ. ಹಾಗೆ ತಾಮ್ರದ ಹೊದಿಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಆಲ್ರೆಡಿ ನಾನು ಹೇಳಿದೆ, ಇಲ್ಲಿ ಒಂದು ಮದುವೆಗೆ ಬಂದಿದ್ವಿ ನಾವು. ಯಾರದು ಮದುವೆ ಕೇಳಿದ್ರೆ ನಮ್ಮ ಸಾವಯವ ಕೃಷಿಕ ಮುಖ್ಯಸ್ಥರಾದ ಶ್ರೀ ರತ್ನಾಕರ ಕುಳಾಯಿ ಅವರ ಮಗನ ಮದುವೆ ಇತ್ತು. ಹಾಗೆ ಬಂದಿದ್ವಿ. ಸೊ ಈ ಒಂದು ಕ್ಷೇತ್ರದ ಹೇಳಿದೆ ಆಲ್ರೆಡಿ ನಾನು, ಈ ಒಂದು ಮದುವೆ ಕಾರ್ಯಗಳೆಲ್ಲ ನಡೀತೆ. ಹಾಗೆ ಒಂದು ಸಾಮೂಹಿಕ ಮದುವೆ ಕೂಡ ಇಲ್ಲಿ ವರ್ಷದಲ್ಲಿ ಒಮ್ಮೆ ನಡೆಯುತ್ತಂತೆ. ಸೊ ಈ ಒಂದು ಮದುವೆ ಸಮಾರಂಭದ ಜನರು ಬಿಟ್ರೆ ಅಂತ ಗೌಜಿ ಗದ್ದಲ ಯಾವುದೂ ಇಲ್ಲ. ಸೊ ಇಲ್ಲೇ ಈ ದೇವಸ್ಥಾನದ ಹಿಂಭಾಗದಲ್ಲೇ ನಾವು ವಿಷ್ಣುವಿನ ದೇವಸ್ಥಾನವನ್ನು ಕೂಡ ಕಾಣ್ತೀವಿ. ಆ ದೇವಸ್ಥಾನದ ನಂತರ ಇದರ ಮುಂಭಾಗದಲ್ಲಿ ನಾವು ಈ ಒಂದು ನಂದನೇಶ್ವರ ದೇವಸ್ಥಾನ ಇದೆ. ನೂತನ ದಂಪತಿಗೆ ವಿಶ್ ಮಾಡಿದ ನಂತರ ನಾವು ದೇವಸ್ಥಾನದ ಒಳಭಾಗಕ್ಕೆ ಹೋಗ್ತಾ ಇದ್ದೀವಿ. ಸ್ನೇಹಿತರೆ, ಈ ಒಂದು ದೇವಸ್ಥಾನ ಸುಮಾರು 12ನೇ ಶತಮಾನದ ಹಿಂದಿನದು ಅಂತ ಹೇಳಿದೆ. ಈ ಒಂದು ದೇವಾಲಯದಲ್ಲಿ ಒಳಗೆ ಶಿವನ ಜೊತೆಯಲ್ಲಿ, ಅಂದ್ರೆ ಪರಿವಾರ ದೇವರು ಅಂತ ಹೇಳ್ತೀವಲ್ಲ, ಗಣೇಶ, ಕಂಠೇರಿ ಧೂಮಾವತಿ, ಕೊಡಮಣಿತ್ತಯ್ಯ ಮತ್ತು ಇತರ ದೇವತೆಗಳು ಕೂಡ ಇಲ್ಲಿ ಇದೆ. ಕೆಲವು ದೇವಾಲಯದ ನೈಋತ್ಯ ಮೂಲೆಯಲ್ಲಿ ನಾಗಗಳನ್ನು ಕೂಡ ಸ್ಥಾಪಿಸಲಾಗಿದೆ. ಅದನ್ನು ಮುಂದೆ ನಾನು ನಿಮಗೆ ತೋರಿಸ್ತೇನೆ. ಸೊ ಇಲ್ಲಿ ಒಳಾಂಗಣದಲ್ಲಿ ನಾವು ಮೊದಲನೇದಾಗಿ ಶಿವನ ನಂತರದಲ್ಲಿ ಶಿವನ ಬಲಬದಿಯಲ್ಲಿ ಗಣೇಶನ
ಚಿಕ್ಕ ಗುಡಿಯನ್ನು ಕೂಡ ಕಾಣ್ತೇವೆ. ಸೊ ಗಣೇಶನಿಗೆ ಕೈ ಮುಗಿದು ಮುಂದೆ ಬರೋಣ. ಸೊ ಈ ಒಂದು ಪುರಾತನ ದೇವಸ್ಥಾನ ಜನವರಿ ಫೆಬ್ರವರಿ ಸುಮಾರು 10 ದಿನಗಳ ಕಾಲ ವರ್ಷಾವಧಿ ಜಾತ್ರೆ ಅಥವಾ ರಥೋತ್ಸವದ ಸಮಯ ಅಂತ ಕರೀತಾರೆ. ಈ ಅವಧಿಯಲ್ಲಿ ಅದೇ ವಾರ್ಷಿಕ ರಥೋತ್ಸವ ಅಂತ ಹೇಳಲಾಗುತ್ತೆ. ಅದ್ಧೂರಿಯಾಗಿ ಮಾಡ್ತಾರೆ. ಈ ಒಂದು ಬೃಹತ್ತಾಗಿ ರಥಗಳನ್ನ ತುಂಬಾ ಚಂದದಲ್ಲಿ ಅಲಂಕಾರ ಮಾಡಿ ಎಳೆಯಲಾಗುತ್ತೆ. ಸ್ನೇಹಿತರೆ, ಈ ದೇವಾಲಯದ ಒಂದು ಇತಿಹಾಸ ಅಂದ್ರೆ, ಈ ದೇವಾಲಯ ಸುಮಾರು 13ನೇ ಶತಮಾನ ಹಿಂದಕ್ಕೆ ಅಸ್ತಿತ್ವದಲ್ಲಿತ್ತು ಅಂತ ದಂತಕಥೆ ಹೇಳುತ್ತೆ. ಈ ದೇವಾಲಯ ನಂದನ ಹೆಗಡೆ ಎಂಬ ರಾಜನ ಕಿರಿಯ ಪುತ್ರಿ ಶ್ರೀದೇವಿ, ಅವನಿಗೆ 2 ಮಕ್ಕಳಿದ್ರಂತೆ, ಶ್ರೀದೇವಿ ಮತ್ತು ಭೂದೇವಿ ಅಂತೇಳಿ. ಅವರು ಪ್ರತಿದಿನ ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗ್ತಿದ್ರಂತೆ. ಆದರೆ ಆ ದಿವಸ ಕಿರಿಯ ಪುತ್ರಿ ಈ ಶ್ರೀದೇವಿಗೆ ಈ ಒಂದು ದೇವಸ್ಥಾನಕ್ಕೆ ಹೋಗಲಿಕ್ಕೆ ಆಗಲೇ ಇಲ್ಲ, ವಿಷ್ಣುವಿನ ದೇವಸ್ಥಾನಕ್ಕೆ. ಆಗ ಆಕೆ ತಂದೆಯಲ್ಲಿ ಕೇಳಿದಂತೆ, ನನಗೆ ಈ ಒಂದು ಶಿವನ ದೇವಸ್ಥಾನವನ್ನು ನಿರ್ಮಿಸಿಕೊಡು ಅಂತ ಹೇಳಿ. ಹಾಗೆ ಮಗಳ ಸಲುವಾಗಿ ಈ ಒಂದು ದೇವಸ್ಥಾನ ನಿರ್ಮಾಣ ಮಾಡ್ತಾನೆ ರಾಜ ನಂದನ ಹೆಗಡೆ. ಸೊ ಆ ದೇವಸ್ಥಾನವೇ ಈ ಒಂದು ಶಿವನ ದೇವಸ್ಥಾನ ಅಂತ ಹೇಳಲಾಗುತ್ತೆ. ಈ ಒಂದು ಪಣಂಬೂರು ಮತ್ತು ಮಂಗಳೂರಿನ ಉಲ್ಲೇಖ ಆಗಿನ ಒಂದು ಕಾಲದಲ್ಲೇ ಗ್ರೀಕ್, ಈಜಿಪ್ಟ್, ರೋಮನ ದಾಖಲೆಗಳಲ್ಲಿ ಕಂಡು ಬಂದರೂ ದೇವಾಲಯದ ನಿರ್ಮಾಣದ ನಿಖರವಾದ ಕಾಲ ತಿಳಿದು ಬಂದಿಲ್ಲ. ಅಂದರೆ ಅದಕ್ಕಿಂತಲೂ ಹಿಂದಿನದಿತ್ತು ಅಂತ ಹೇಳಲಾಗುತ್ತೆ. ಸೊ ಸ್ನೇಹಿತರೆ, ಇಲ್ಲಿ ಒಂದು ವಿಷಯ, ಯಾವುದೇ ಶಿವನ ದೇವಸ್ಥಾನಕ್ಕೆ ಹೋದರೂ ಕೂಡ ನಾವು ಅರ್ಧದಲ್ಲಿ ಬರಬೇಕು. ಅವನಿಗೆ ಪೂರ್ಣ ಸುತ್ತು ಇಲ್ಲ. ಯಾಕೆ ಅಂತ ನಿಮಗೇನಾದರೂ ಗೊತ್ತಾ? ಗೊತ್ತಿದ್ರೆ ಕಮೆಂಟ್ ಮಾಡಿ. ಹಾಗೆ ಈ ಒಂದು ದೇವಾಲಯವನ್ನು ಸರ್ಕಾರ ಹಿಂದೆ ನಿರ್ವಹಿಸ್ತಿತ್ತು. ಆದರೆ ನಂತರ ದೇವಾಲಯದ ಸುತ್ತಲಿನ ಭೂಮಿಯನ್ನು ನವಮಂಗಳೂರು ಬಂದು NMPT ಇದೆಯಲ್ಲ, ಸೊ ಅದು ಸ್ವಾಧೀನಪಡಿಸಿಕೊಳ್ಳಲಾಯ್ತಂತೆ. ಇಲ್ಲೆಲ್ಲ ಹೋಗಿ ಸುತ್ತಮುತ್ತಲ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾ ಸ್ನೇಹಿತರೆ. ಇದು ಒಂದು ದೇವಸ್ಥಾನದ ಪರಿಸರ ಪ್ರೇಮಿ, ತುಂಬ ಒಂದು ಚಂದದ ದೇವಸ್ಥಾನ. ಹಾಗೆ ಈ ಕಡೆಂದು ಕೂಡ ಅರ್ಧದಲ್ಲೇ ಹೋಗಬೇಕು ನೋಡಿ. ಸುತ್ತಲೂ ಒಂದು ರೌಂಡ್ ಹಾಕುವ ಹಾಗಿಲ್ಲ. ಯಾವುದೇ ಶಿವನ ದೇವಸ್ಥಾನಕ್ಕೆ ಹೋದ್ರು ಕೂಡ ಅರ್ಧದಿಂದ ಹೀಗೆ ಹೋಗಿ ಅರ್ಧದಿಂದ ಬರಬೇಕು. ಹಾಗೆ ನಾವು ಯಾವುದೇ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಯ ಪಾವಿತ್ರ್ಯತೆಯನ್ನು ನಾವು ಕಾಪಾಡಬೇಕು. ಸೊ ಲಿಂಗವನ್ನು ನಾವು ಇಲ್ಲಿ ಹೊರಗಡೆಯಿಂದ ಮುಟ್ಬೋದೇ ಹೊರತು ಒಳಗಡೆ ಅಂತೂ ಮುಟ್ಟುವ ಅವಕಾಶ ಇರುವುದಿಲ್ಲ. ಇಲ್ಲಿ ನಾವು ಯಾವುದೇ ರೀತಿ ಮಾಡ್ಬೋದು. ಹಾಗೆ ಇಲ್ಲಿಯ ದೇವಸ್ಥಾನದ ಐತಿಹಾಸಿಕ ವಿಷಯವನ್ನು ಇಲ್ಲಿಯ ಪುರೋಹಿತರ ಹತ್ರ ಒಂದು ಸ್ವಲ್ಪ ಹೇಳಿ ಅಂತ ಕೇಳ್ಕೊಂಡಾಗ, ಪಾಪ ಅವರು ಅರ್ಜೆಂಟ್ ಹೊರಗಡೆ ಹೋಗ್ಲಿಕ್ಕಿದ್ರು ಕೂಡ ನಮ್ಮ ಜೊತೆ ಹೇಳಿದ್ರು. ಅವ್ರು ಏನು ಹೇಳಿದ್ರು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆ ಮಾತಾಡ್ಸೋಣ. ನಮಸ್ಕಾರ ಪುರೋಹಿತರೆ, ಈ ದೇವಸ್ಥಾನದ ಐತಿಹಾಸಿಕ ವಿಷಯವನ್ನ ನಮ್ಮ ವೀಕ್ಷಕರಿಗೆ ನಮಗೆ ತಿಳಿಸಿಕೊಡ್ತೀರಾ? ಹರಶಂಭೋ ಮಹಾದೇವ ವಿಶ್ವೇಶಾವರವಲ್ಲಭ ಶಿವಶಂಕರ ಸರ್ವಾತ್ಮ ನಂದನೇಶ್ವರ ನಮೋಸ್ತುತೆ. ಇದು ಸುಮಾರು ಈ ದೇವಸ್ಥಾನ 1000 ವರ್ಷದ ಹಳೆಯದು. ಈ ನಂದರಾಜನಿಂದ ಪ್ರತಿಷ್ಠಾಪಿಸಲ್ಪಟ್ಟಿತು ಅಂತ ಹೇಳಿ. ಹಾಗೆ ಏನೋ ಇಲ್ಲಿ ಪುರಾತನವಾದ ದೇವಸ್ಥಾನ ಅಂತ ಹೇಳಿದ್ರೆ ವಿಷ್ಣುಮೂರ್ತಿ ದೇವಸ್ಥಾನ ಇಲ್ಲಿ ಹಿಂದುಗಡೆ ಇದೆ. ಅಲ್ಲಿ ರಾಜನ ಆಳ್ವಿಕೆ ಇತ್ತು. ಹಾಗೆ ರಾಜ ಅಲ್ಲಿ ಪ್ರತಿದಿನವೂ ಏನು ಅಂತ ಹೇಳಿದ್ರೆ ಆ ಪೂಜೆಯ ಕೈಂಕರ್ಯದಲ್ಲಿ, ಪೂಜೆಯ ಸಮಯಕ್ಕೆ ಅವರ 2 ಮಕ್ಕಳು ಸಹ ಅಲ್ಲಿ ಅಲ್ಲಿ ಹೋಗ್ತಾ ಇದ್ರು ಅಂತ ಹೇಳಿ. ಒಂದು ದಿವಸ ಏನೋ ಒಂದು ಮಗಳು ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳುವಂತ ಸಮಯದಲ್ಲಿ ನನಗೊಂದು ಪ್ರತ್ಯೇಕವಾದ ದೇವಸ್ಥಾನ ಬೇಕು ಅಂತ ಹೇಳಿ ಈ ಒಂದು ದೇವಸ್ಥಾನ ಒಂದು ಸ್ಥಾಪನೆ ಆಗಿದೆ ಅಂತ ಹೇಳುವಂತ ಒಂದು ಕತೆ. ಅದಲ್ಲದೆ ನಂದರಾಜ ಸ್ವಲ್ಪ ಕ್ರೂರಿ ಆಗಿದ್ದ. ಇಲ್ಲಿಯ ಜನರೆಲ್ಲ ಈ ಒಂದು ಈಶ್ವರ ದೇವರನ್ನು ಪ್ರತಿಷ್ಠಾಪನೆ ಮಾಡಿಕೊಂಡ್ರೆ ಅವನ ಕ್ರೂರತನವು ಕಡಿಮೆ ಆಗ್ತದೆ. ಅದರಿಂದ ಏನು ಒಂದು ಜನತೆಗೆಲ್ಲ ಒಳ್ಳೇದಾಗ್ತದೆ ಅಥವಾ ಊರಿಗೆ ಒಳ್ಳೇದಾಗ್ತದೆ ಅಂತ ಹೇಳುವಂತ ಸಂಕಲ್ಪ ಮಾಡಿಕೊಂಡು ಈ ಒಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಹೇಳುವಂತದ್ದು ಇಲ್ಲಿ ಪ್ರತೀತಿ ಇರುವಂತದ್ದು. ಹಾಗೆ ಬೇರೆ ಬೇರೆ ಕಥೆಗಳು ತುಂಬಾ ಉಂಟು. ಆದ್ರೂ ಏನೇ ಇದ್ರು ಸಹ ತುಂಬಾ ಕಾರಣಿಕ, ನಂಬಿದವರ ಭಕ್ತಿಗೆ ಬೇಕಾದಾಗಿ ವರ ಕೊಡುವಂತ ಆ ಒಂದು ನಂದನೇಶ್ವರ ಸ್ಥಾಪನೆ ಆಗಿದ್ದಾನೆ. ನಿತ್ಯ ನೈಮಿತ್ತಿಕವಾದಂತ ಸಕಲ ಕೆಲಸಗಳೆಲ್ಲ ಇಲ್ಲಿ ನಡೀತಾ ಇರ್ತದೆ. ಇಲ್ಲಿ ವಿಶೇಷವಾಗಿ ಏನೇ ಒಂದು ಹರಿಕೆ ಆದ್ರೂ ತುಲಾಭಾರವನ್ನು ಸೇವೆಯನ್ನು ಭಗವಂತನಲ್ಲಿ ಅರಿಕೆ ಮಾಡಿಕೊಂಡಲ್ಲಿ, ಅವರಿಗೆ ಬಂದಂತ ಕಷ್ಟದ ವಿಷಯದಲ್ಲಿ ಅರಿಕೆ ಮಾಡಿಕೊಂಡಲ್ಲಿ ಆ ಒಂದು ಇಷ್ಟಾರ್ಥಗಳನ್ನು ದೇವರು ಅನುಗ್ರಹ ಮಾಡಿದ್ದಾನೆ. ಹಾಗೆ ಹೀಗೆ ಮಾಡ್ತಾ ಇದ್ದಾನೆ. ಹಾಗೆ ಹುಣ್ಣಿಮೆಯ ಚತುರ್ದಶಿ ಅಂತ ಹೇಳಿದ್ರೆ ಈ ಮಕರ ಮಾಸದ ಹುಣ್ಣಿಮೆಯ ಚತುರ್ದಶಿ ಮೊದಲುಗೊಂಡು 9 ದಿವಸಗಳ ಜಾತ್ರೆಗಳು ಪ್ರತಿ ವರ್ಷವೂ ಇಲ್ಲಿ ನಡೀತದೆ. ಹಾಗೆ ಜನವರಿ ಫೆಬ್ರವರಿ ಸಮಯದಲ್ಲಿ ಈ ಒಂದು ನಡೀತದೆ. ಮಕರ ಮಾಸದ ಚತುರ್ದಶಿ ಅಂತ, ಹುಣ್ಣಿಮೆಯ ಚತುರ್ದಶಿ ಅಂತ ಹೇಳಿ ಆ ಸಮಯದಲ್ಲಿ ನಡೀತದೆ. ಹಾಗೆ ದೇವರೆಲ್ಲರೂ ನಂಬಿದವರಿಗೆಲ್ಲ ಬೇಕಾದಂತ ವರವನ್ನು ಕೊಟ್ಟಿದ್ದಾನೆ. ಹಾಗೆ ನಾವು ಸಹ ಅದನ್ನು ನಂಬಿಕೆ ಇಟ್ಟುಕೊಂಡು ಮುಂದುವರಿಸ್ತಾ ಹೋಗ್ತಿದ್ದೇವೆ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಈ ಮೂಲಕವಾಗಿ ತಿಳಿಸುತ್ತೆ. ಲಿಂಗರೂಪಿ ಹೌದು, ಲಿಂಗವನ್ನೇ ಪ್ರತಿಷ್ಠಾಪನೆ ಮಾಡಿದ್ದೀವಿ. ತುಂಬಾ ಒಂದು ರಿನೋವೇಷನ್ ಆಗಿದೆ. ಆಗಿದೆ. 2000 ವರ್ಷದಲ್ಲಿ ಇದು ಒಂದು ಗುಡಿಸಲನಾಗಿದ್ದಂತ ದೇವಸ್ಥಾನ ಶಿಲಾಮಯವಾಗಿದೆ. ಈಗ ಇತ್ತೀಚೆಗೆ ತಾಮ್ರದ ಹೊದಿಕೆಯನ್ನು ಸಹ ಮಾಡ್ತಿದ್ದಾರೆ. ಆಯ್ತಾ, ಸುಮಾರು 1,20,00,000 ವೆಚ್ಚದಲ್ಲಿ ನಡೀತಾ ಉಂಟು ಕೆಲಸ. ಮುಂದಿನ ವರ್ಷ
ದೇವರು ನಡೆಸಿದ್ರೆ ಸಾಧ್ಯ ಆದ್ರೆ ಬ್ರಹ್ಮ ಕಲಶವು ನಡೆಯುವುದು ಅಂತ ಹೇಳಿ ನಮ್ಮ ಒಂದು ಭಾವನೆ. ಹಾ. ಮತ್ತೆ ಮುಂದೆಲ್ಲ ಭಗವಂತನ ಚಿತ್ತಕ್ಕೆ ಬಿಟ್ಟದ್ದು. ಖಂಡಿತ. ಆಯ್ತು, ಎಲ್ಲರಿಗೂ ನಿಮ್ಮೆಲ್ಲ ಒಳ್ಳೆಯದಾಗಲಿ. ಮಾಹಿತಿಗೆ ಧನ್ಯವಾದ. ಥ್ಯಾಂಕ್ ಯು. ಚಂದದ ಒಂದು ಮಂಗಳಾರತಿಯ ನಂತರದಲ್ಲಿ ಈ ಒಂದು ದೇವಸ್ಥಾನ ಪ್ರಸಾದವನ್ನು ಸ್ವೀಕರಿಸಿ ನಾವು ಹೊರಗೆ ಬಂದಾಗ ಸ್ನೇಹಿತರೆ, ಇಲ್ಲಷ್ಟೇ ಅಲ್ಲ, ದೇವಸ್ಥಾನದ ಒಳಗೆ ಗಣೇಶನ ನೋಡಿದ್ವಿ. ಹಾಗೆ ಸುತ್ತಮುತ್ತಲು ಧೂಮಾವತಿ ಮತ್ತು ಕೊಡಮಣಿ ತಾಯಿ ಇತರ ದೇವರ ದೇವಸ್ಥಾನವನ್ನು ಕೂಡ ನಾವು ಇಲ್ಲಿ ಕಾಣ್ತೇವೆ. ಯಾಕಂದರೆ ಯಾವುದೇ ದೇವಸ್ಥಾನದಲ್ಲಿ ಪರಿವಾರ ದೇವರುಗಳನ್ನು ಕೂಡ ನಾವು ಇಲ್ಲಿ ಕಾಣ್ತೇವೆ. ಸೊ ಈ ಹೊರಗಡೆ ನೋಡಿ, ಈಗ ಇಲ್ಲಿ ನಾಗರ ಸನ್ನಿಧಿಯನ್ನು ಕೂಡ ಕಾಣ್ತಾ ಇದ್ದೀವಿ. ಹಾಗೆ ಈ ದೇವಾಲಯದ ಈ ಪ್ರದೇಶದ ಭಕ್ತರಿಗೆ ಬಹಳ ಪವಿತ್ರವಾದ ಒಂದು ಸ್ಥಳ. ಇಲ್ಲಿ ಪ್ರತಿದಿನ ಜನರು ಇಲ್ಲಿ ಭೇಟಿ ನೀಡ್ತಾರೆ. ಹಾಗೆ ವರ್ಷಾವಧಿ ಇಲ್ಲಿ ಹಬ್ಬಗಳು, ವಿಶೇಷ ಪೂಜೆಗಳು ನಡೆಯುತ್ತವೆ, ರಥೋತ್ಸವಗಳು ಆಗುತ್ತೆ. ಹಾಗೆ ಅದನ್ನು ಭಟ್ರು ಕೂಡ ಹೇಳಿದರು, ವಿಜೃಂಭಣೆಯಿಂದ ನಡೆಸಲಾಗುತ್ತೆ. ನೋಡಿ, ಇದು ನಾಗನ ಸನ್ನಿಧಿ. ಹಾಗೆ ಇಲ್ಲಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ಬೀಚ್ ಇದೆ, ಪಣಂಬೂರು ಬೀಚ್ ಅಂತೇಳಿ. ಹಾಗೆ ಇಲ್ಲಿ ಸಾಮೂಹಿಕ ಮದುವೆ ಕೂಡ ನಡೆಯುತ್ತೆ. ಹಾಗೆ ಇಲ್ಲಿ ರುದ್ರಾಭಿಷೇಕ, ತುಲಾಭಾರ ಮಾಡಿಸಿದ್ರೆ ತಮ್ಮ ಇಷ್ಟಾರ್ಥ ನೆರವೇರುತ್ತೆ ಅಂತ ಹೇಳಲಾಗುತ್ತೆ. ಹಾಗೆ ಹಲವಾರು ರೀತಿಯ ಪೂಜೆ ಪುನಸ್ಕಾರಗಳು ಸುತ್ತಮುತ್ತಲೂ ನಾನಿಲ್ಲಿ ಒಂದು ರೌಂಡ್ ತೋರಿಸ್ತಾ ಇದ್ದೇನೆ. ಎಷ್ಟು ದೊಡ್ಡದಾದ ದೇವಸ್ಥಾನ ಅಂತ ಹೇಳಿದ್ರೆ ಸ್ನೇಹಿತರೆ, ಬಹಳ ವಿಶಾಲವಾಗಿದೆ ಇದು. ನೋಡಿ, ಈ ಕಡೆಯಿಂದನೂ ಕೂಡ ಬರಬಹುದು, ಎದುರಿನ ಭಾಗದಿಂದ ಕೂಡ ಬರಬಹುದು. ಹಾಗೆ ಈ ಒಂದು ದೇವಸ್ಥಾನ ವಾಸ್ತುಶಿಲ್ಪ ಸಾಂಪ್ರದಾಯಿಕ ದಕ್ಷಿಣ ಭಾರತೀಯ ಶೈಲಿಯನ್ನ ಹೊಂದಿದೆ ಮತ್ತು ಕಲಾತ್ಮಕ ಕೆತ್ತನೆಯಿಂದ ಕೂಡ ಹೊಂದಿದೆ. ಈ ಒಂದು ದೇವಾಲಯ ಭಕ್ತರ ಮತ್ತು ಸ್ಥಳೀಯ ಸಮುದಾಯದ ಸಹಕಾರದೊಂದಿಗೆ ಉತ್ತಮವಾಗಿ ನಡೀತಾ ಇದೆ. ಸೊ ಈ ದೇವಾಲಯಕ್ಕೆ ಭೇಟಿ ನೀಡುವ ಭಕ್ತರಿಗೆ ಒಂದು ಶಾಂತಿಯುತವಾದ ಭಕ್ತಿಪೂರ್ಣ ವಾತಾವರಣ. ಸ್ನೇಹಿತರೆ, ಈ ಒಂದು ನಂದನೇಶ್ವರ ದೇವಸ್ಥಾನ ಕೇವಲ ಒಂದು ಧಾರ್ಮಿಕ ಸ್ಥಳವಲ್ಲ, ಇದು ಈ ಪ್ರದೇಶದ ಇತಿಹಾಸ ಮತ್ತು ಸಂಸ್ಕೃತಿಯ ಪ್ರತೀಕ. ಪ್ರಾಚೀನತೆ ಮತ್ತು ಆಧ್ಯಾತ್ಮಿಕ ಮಹತ್ವದಿಂದಾಗಿ ಇದು ಭಕ್ತರ ಹೃದಯದಲ್ಲಿ ವಿಶೇಷವಾದ ಒಂದು ಸ್ಥಾನವನ್ನ ಸ್ಥಾಪಿಸಿಕೊಂಡಿದೆ. ನೋಡಿ, ಇಲ್ಲಿ ಎಲ್ಲ ತರ ಪೂಜೆಗಳನ್ನ ಕೂಡ ಕಾಣ್ತೀವಿ, ಯಾವ್ಯಾವ ರೀತಿ ಪೂಜೆ ಅಂತ ಹೇಳಿ. ಸುತ್ತಮುತ್ತಲು ನೋಡಿದ್ರೆ ಆ ದಿನ ಅಂತೂ ನಾವು ಮಳೆ ಬಂದಾಗ ಇನ್ನೂ ತಂಪಾದ ಒಂದು ವಾತಾವರಣವಿತ್ತು. ಈಗ ಸುತ್ತಲೂ ಒಂದು ರೌಂಡ್ ಹಾಕಿ ಬಂದ್ವಿ. ಬಹಳ ಒಂದು ದೊಡ್ಡದಾದ ದೇವಸ್ಥಾನ, ಹೊರಾಂಗಣ ಸ್ನೇಹಿತರೆ. ಇದು ಮಧ್ಯದಂಗಣ, ಇನ್ನು ಹೊರಗಿನದು ಬೇರೆ, ಸೊ ಒಳಗಿನದು ಬೇರೆ. ಆಲ್ರೆಡಿ ನೋಡಿದ್ರಲ್ಲ. ಇದ್ರ ನಂತರದಲ್ಲಿ ನಾನು ಆಲ್ರೆಡಿ ಹೇಳಿದೆ, ಒಂದು ಮದುವೆಗೆ ಬಂದಿದೆ ಅಂತ ಹೇಳಿ. ನಮ್ಮ ರತ್ನಾಕರಣ್ಣನ ಮಗನ ಮದುವೆ. ಸಾವಯವ ಕೃಷಿಕ ಬಳಗ ಮಂಗಳೂರು ಹಲವಾರು ರೀತಿ ಒಳ್ಳೆ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಮದುವೆಯಲ್ಲಿ ಎಲ್ಲರಿಗೂ ಹೋಗುವಾಗ ಸ್ವೀಟ್ ಬಾಕ್ಸ್ ಅನ್ನ ಕೊಡ್ತೇವೆ. ಆದ್ರೆ ಇಲ್ಲಿ ನೋಡಿ, ಗಿಡಗಳನ್ನ ಕೂಡ ಅವರು ಎಲ್ಲರಿಗೂ ಬೇರೆ ಬೇರೆ ತರ ತರಕಾರಿ ಗಿಡ ಎಲ್ಲವನ್ನ ಕೊಟ್ಟಿದ್ದಾರೆ. ಸೊ ಎಲ್ಲರೂ ತಗೊಂಡು ಹೋಗಿದ್ದಾರೆ. ಎಷ್ಟು ನೆಡ್ತಾರೋ ಗೊತ್ತಿಲ್ಲ, ಬಟ್ ಗಿಡವಂತೂ ಕೊಟ್ಟಿದ್ದಾರೆ. ಹಾಗೆ ಸ್ನೇಹಿತರೆ, ಕೊನೆಯ ಹಂತಕ್ಕೆ ಬರೋಣ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೇನೆ. ಈ ಒಂದು ದೇವಾಲಯದ ಸಮಯ ಬೆಳಿಗ್ಗೆ 6:30ಯಿಂದ 1 ಗಂಟೆವರೆಗೆ, ಸಂಜೆ 5ರಿಂದ 8:30ವರೆಗೆ. ಸ್ನೇಹಿತರೆ, ನೋಡಿದ್ರಲ್ಲ ಈ ಒಂದು ದೇವಸ್ಥಾನದ ಐತಿಹಾಸಿಕ ವಿಷಯವನ್ನ. ನೀವೇನಾದ್ರೂ ಮಂಗಳೂರಿಗೆ ಬಂದ್ರೆ ಈ ದೇವಸ್ಥಾನಕ್ಕೆ ಖಂಡಿತ ಭೇಟಿ ಕೊಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ವಿಷಯದೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ಎಂದಿನಂತೆ ಹ್ಯಾಪಿ ಆಗಿರಿ ಅಂಡ್ ಹೆಲ್ದಿ ಆಗಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.